ಇತ್ತೀಚೆಗಷ್ಟೇ ಸದ್ದು ಮಾಡಿದಂಥ ಜನಿವಾರ ವಿಚಾರ ಈ ಮತ್ತೊಮ್ಮೆ ಸದ್ದು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. CET ಪರೀಕ್ಷೆ ವೇಳೆ ಜನಿವಾರವನ್ನು ತೆಗೆಸಲಾಗಿತ್ತು. ಈಗ ಮತ್ತೆ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಜನಿವಾರವನ್ನು ಹಾಕೋ ಬರುವಂತಿಲ್ಲ ಅನ್ನುವಂಥ ಆದೇಶವನ್ನು ಹೊರಡಿಸಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಬ್ರಾಹ್ಮಣ ಸಮುದಾಯದ ಅಧ್ಯಕ್ಷರಾದಂಥ ರಘುನಾಥ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ತಾವು ಗಮನಿಸ್ಬೋದು, ಜನಿವಾರ ಅನ್ನೋಂಥದ್ದು ಅದು ಹುಟ್ಟಿನಿಂದನೂ ಕೂಡ ತಾವು ಉಪನಯನ ಎಲ್ಲ ಮಾಡಿ ಹಾಕ್ಕೊಂಡಿರ್ತೀರ. ಇವತ್ತು ಅದು ಒಂದಷ್ಟು ಅಂದರೆ ಡಿವೈಸ್ಗಳನ್ನು, ವಾಚು ಅಥವಾ ಬೇರೆ ಬೇರೆ ಸಂಬಂಧಪಟ್ಟಂತೆ ಹಾಕೊಂಬರ್ಬಾರ್ದು ಅನ್ನೋಂಥ ರಿಸ್ಟ್ರಿಕ್ಷನ್ ಇದೆ. ಆದರೆ ಜನಿವಾರ ಹಾಕೊಂಬರ್ಬಾರ್ದು ಅನ್ನೋಂಥದ್ದು ಭಾಳ ಇತ್ತೀಚೆಗೆ ಚರ್ಚೆ ಆಗಿತ್ತು. ಸೊ ಈ ವಿಚಾರವಾಗಿ ತಮ್ಮ ಒಂದು ವಿಚಾರವನ್ನು ಹೇಳೋದು ಸರ್. ಮಂಗಳೂರಿನಲ್ಲಿ ನಾಳೆ ದಿನ ಬೆಳಗ್ಗೆ ರೈಲ್ವೆ ಬೋರ್ಡಿನ ನರ್ಸಿಂಗ್ ಸೂಪರ್ಡೆಂಟ್ ಹುದ್ದೆಗೆ ಪರೀಕ್ಷೆ ನಡೀತಾ ಇದೆ ಅಂತ ಹೇಳಿ ಗೊತ್ತಾಗಿದೆ. ಅದಕ್ಕೆ ಮಂಗಳೂರಿನ ಬೋಂದೇಲ್ ವಿದ್ಯಾಕೇಂದ್ರದಲ್ಲಿ ಪರೀಕ್ಷೆ ನಡೆಯುತ್ತೆ. ಬೋಂದೇಲ್ ಬೆಸೆಂಟ್ ವಿದ್ಯಾಕೇಂದ್ರದಲ್ಲಿ ಪರೀಕ್ಷೆ ನಡೆಯುತ್ತೆ ಅಂತ ನಿನ್ನೆ ದಿನ ಗೊತ್ತಾಗಿದೆ. ಸೊ ಒಂದು 2-3 ಮಾಧ್ಯಮದವರು ನಿನ್ನೆ ದಿನ ನನಗೆ ಮಾತಾಡಿ ಈ ವಿಚಾರ ತಿಳಿಸಿದರು, ಹೀಗೆ ಈ ಥರ ಬಂದಿದೆ ಅಂತ. ಅದನ್ನು ನಾವು ತಿಳ್ಕೊಂಡಾಗ ಒಂದೇನಂತ ಹೇಳಿದ್ರೆ, ಇತ್ತೀಚೆಗೆ CET ಪರೀಕ್ಷೆಯಲ್ಲಿ ಕೂಡ ಇದೇ ಒಂದು ನಿಯಮಗಳನ್ನ ತೊಗೊಂಬಂದಿದ್ರು. ಅಂದರೆ ಈ ವಾಚು, ಪೆನ್ನು ಮತ್ತು ಕ್ಯಾಮ್ರಾ, ಇದು ಬೇರೆ ಬೇರೆ ಡಿಜಿಟಲ್ ಇದು ಎಲೆಕ್ಟ್ರಾನಿಕ್ ಡಿವೈಸಸ್ಸು, ಇದು ಯಾವುದೂ ತರಬಾರ್ದು, ಬೆಲ್ಟ್ಗಳು ಹಾಕ್ಕೋಬಾರ್ದು, ಇಂಥದ್ದೆಲ್ಲ ಏನೇನೋ ಅದರಲ್ಲಿ ನಿಯಮಾವಳಿಗಳಲ್ಲಿ ಇದೆ. ಅಂದರೆ ನಿಷಿದ್ಧ ಯಾವ್ಯಾವುದು ಅಂತ ಅದರಲ್ಲಿದೆ. ಆದರೆ ಅದರಲ್ಲಿ ಇನ್ನೂ ಒಂದು ಆ್ಯಡ್ ಮಾಡಿರೋದು ಈ ಜನಿವಾರ ಮತ್ತು ಈ ಒಂದು ಮಾಂಗಲ್ಯ ಸೂತ್ರ ಕೂಡ ತೆಗೆದು ಬರಬೇಕು ಅಂತ ಹೇಳಿರುವಂಥದ್ದು ತುಂಬ ಆಶ್ಚರ್ಯಕರ ಬೆಳವಣಿಗೆ ಇದು. ಮತ್ತು ಈಗ ತಾನೇ ಒಂದು ವಾರ ಕೂಡ ಆಗಿಲ್ಲ ಇದು CET ಪರೀಕ್ಷೆಯಲ್ಲಿ ಇಂಥದ್ದೇ ಆಗಿ ಇಷ್ಟಿದ್ದರೂ ಕೂಡ ಮತ್ತೆ ಇದನ್ನು ಮರುಕಳಿಸುವಂಥದ್ದಾಗ್ತಾ ಇದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಬ್ರಾಹ್ಮಣ ಸಮಾಜದಿಂದ. ಮತ್ತು ಒಟ್ಟು ಇದು ಹಿಂದೂ ಸಂಪ್ರದಾಯಕ್ಕೆ, ಹಿಂದೂ ಜನಾಂಗಕ್ಕೆ ಇದು ತೊಂದರೆ ಆಗುವಂಥದ್ದು. ಯಾಕೆಂದರೆ ಮಾಂಗಲ್ಯ ಸೂತ್ರ ಎಲ್ಲ ಹಿಂದೂ ಜನಾಂಗದವರು ಹಾಕ್ಕೊಳ್ಳುವಂಥದ್ದು. ಮತ್ತು ಈ ಜನಿವಾರ ಅನ್ನುವಂಥದ್ದು ಕೂಡ ಅನೇಕರು ಬ್ರಾಹ್ಮಣರು ಬಿಟ್ಟು ಅನೇಕ ಹಿಂದೂ ಸಂಪ್ರದಾಯದವರು ಕೂಡ ಜನಿವಾರವನ್ನು ಹಾಕ್ಕೊಳ್ತಾರೆ. ಜನಿವಾರದಲ್ಲಿ ಯಾವುದಾನ ಒಂದು ರೀತಿಯಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಬರುತ್ತೆ, ಅದರ ಮುಖಾಂತರವಾಗಿ ಪರೀಕ್ಷೆ ಬರೆಯೋರಿಗೆ ಅನುಕೂಲ ಆಗುತ್ತೆ ಕಾಪಿ ಮಾಡಲಿಕ್ಕೆ ಅನ್ನುವಂಥ ಒಂದು ಏನು ಸಂದೇಹ ಇದೆ, ಇದು ತುಂಬ ಹಾಸ್ಯಾಸ್ಪದ. ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ. ಇದರ ಜೊತೆಯಲ್ಲೇ ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅಂದರೆ ಮಾಂಗಲ್ಯ ಸೂತ್ರ, ಬಳೆ, ಓಲೆ ಇದೆಲ್ಲ ತೆಗೆಸ್ತಾರೆ. ಆದರೆ ಮಾಂಗಲ್ಯ ತೆಗೆಸೋಂಥದ್ದು ಮತ್ತು ಜನಿವಾರ ತೆಗೆಸೋಂಥದ್ದು ಅಥವಾ ಇದೊಂದು ಸಮುದಾಯದ ಒಂದು ಗುರುತು ಅನ್ನೋಂಥದ್ದು ಕೂಡ ಇದೆ. ಸೊ ಹೀಗಾಗಿ ಈ ಒಂದು ತೆಗೆಸೋದ್ರ ವಿರುದ್ಧವಾಗಿ ರಾಜ್ಯ ಸರ್ಕಾರಕ್ಕಾಗಲಿ ಅಥವಾ ಕೇಂದ್ರ ಸರ್ಕಾರ ಮನವಿ ಏನಾದರೂ ಮಾಡ್ತೀರಾ, ಅಥವಾ ನಿಯೋಗ ಏನಾದರೂ ಭೇಟಿ ಮಾಡುವಂಥದ್ದು ಏನಾದರೂ ಇದೆಯಾ ಸಮುದಾಯದಿಂದ? ಈಗ ಒಂದು ಮಾಂಗಲ್ಯ ಸೂತ್ರ, ಮಾಂಗಲ್ಯ ಧಾರಣೆ ಅನ್ನೋದು ಒಂದು ಪವಿತ್ರವಾದ ದಿನ. ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ ಅದನ್ನು ಹಾಕ್ಕೊಳ್ಳುವಂಥ, ಅದಕ್ಕೆ ಒಂದು ಶುಭ ಮುಹೂರ್ತದಲ್ಲಿ ಅವರ ಮಾಂಗಲ್ಯ ಸೂತ್ರವನ್ನು ಮಾಂಗಲ್ಯ ಧಾರಣೆ ಆಗಿರುತ್ತೆ. ಆದರೆ ಇಂಥ ಒಂದು ಹಿಂದೂ ಸಮಾಜದ ಸಂಪ್ರದಾಯದ ಒಂದು ಪದ್ಧತಿಯನ್ನು ಯಾವುದೋ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಇದನ್ನು ತೆಗೆದಿಟ್ಟು ಬರಬೇಕು ಅಂತ ಹೇಳೋದು ಇದು ಭಾಳ ತೀವ್ರವಾಗಿ ಖಂಡಿಸ್ತೀವಿ ನಾವು. ಎರಡನೇದು, ಈ ಜನಿವಾರ ಅನ್ನೋದು ಏನು ಯಜ್ಞೋಪವೀತ ಅಂತ ಏನಿದೆ, ಇದನ್ನು ಕೂಡ ನಾವು ಶಾಸ್ತ್ರೋಕ್ತವಾಗಿ ಒಂದು ಸಂಪ್ರದಾಯವಾಗಿ ಹಿಂದಿನ ಯಾವ ನಮ್ಮ ಹಿಂದೂ ಸಂಸ್ಕಾರಗಳ ಪದ್ಧತಿಯಲ್ಲಿ ಇದನ್ನು ಜನಿವಾರವನ್ನು ಯಜ್ಞೋಪವೀತವನ್ನು ಧಾರಣೆ ಮಾಡ್ತಾರೆ. ಈ ಯಜ್ಞೋಪವೀತವನ್ನು ತೆಗಿಬೇಕಾದ್ರೆ ಒಂದು ನಿಯಮಗಳಿದೆ, ಮತ್ತು ವಾಪಸ್ ಇದನ್ನು ಹಾಕ್ಕೊಳ್ಬೇಕಾದ್ರೆ ಅನೇಕ ಪದ್ಧತಿಗಳಿದೆ, ನಿಯಮಗಳಿದೆ. ಅದಕ್ಕೆ ಗಾಯತ್ರಿ ಜಪಗಳು ಮಾಡಬೇಕಾಗಿದೆ. ಹೀಗಿರಬೇಕಾದ್ರೆ ಏಕಾಏಕಿ ಈ ಜನಿವಾರವನ್ನು ಅಥವಾ ಮಾಂಗಲ್ಯ ಸೂತ್ರವನ್ನು ತೆಗೆಸುವಂಥದ್ದು ತುಂಬ ಹಿಂದೂ ಸಮಾಜಕ್ಕೆ ಒಂದು ರೀತಿಯಾದ ವಿರುದ್ಧವಾದ ನೀತಿಯನ್ನು ಈ ಒಂದು ಪರೀಕ್ಷಾ ಅಧಿಕಾರಿಗಳು ಅಥವಾ ಯಾವುದೇ ಇರ್ಬೋದು, ಅದು ರಾಜ್ಯ ಸರ್ಕಾರದೇ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದವರೇ ಇರ್ಬೋದು, ಈ ಧೋರಣೆ ಅನುಸರಿಸ್ತಾ ಇರೋದು ತುಂಬ ಖಂಡನೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೆ ಈ ಮುಂದೆ ನಾಳೆ ಬರೆಯುವಂಥ ಈ ಒಂದು ಪರೀಕ್ಷೆಯಲ್ಲಿ ಕೂಡ ಇದೆರಡಕ್ಕೂ ಎಕ್ಸಮ್ಷನ್ ಮಾಡಿ ಜನಿವಾರ ತೆಗಿದಿರಾನೆ, ಮಾಂಗಲ್ಯ ಸೂತ್ರನ ತೆಗಿದಿರಾನೆ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ನಾನು ಎಲ್ಲ ಈ ಸರ್ಕಾರದ ಅಧಿಕಾರಿಗಳಲ್ಲಿ ನಾನು ವಿನಂತಿಸ್ಕೊಳ್ತೀನಿ.
ಕೇಂದ್ರ ಸರ್ಕಾರಕ್ಕೆ ಏನಾದರೂ ಪತ್ರ ಬರೀತಾರೆ? ಯಾಕಂತಂದರೆ ಸಿ ಇ ಟಿ ಎಕ್ಸಾಮ್ ಆದರೆ ಇಲ್ಲಿಂದ ರಾಜ್ಯದ್ದು, ಆದರೆ ರೈಲ್ವೆ ಇಲಾಖೆ ವಿಚಾರ ಅಂತ ಬಂದಾಗ ಅದು ಕೇಂದ್ರಕ್ಕೆ ಬರುತ್ತೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಏನಾದರೂ ಮನವಿ ಮಾಡ್ತೀರಾ? ಪ್ರಧಾನಿಗಳಿಗೆ ಪತ್ರ ಅಥವಾ ಬೇರೆ ಬೇರೆ ಇಲಾಖೆ? ಸೋಮಣ್ಣ ಅವರು ಕೂಡ ಇಲ್ಲೇ ಇದ್ದಾರೆ, ರಾಜ್ಯ ರೈಲ್ವೆ ಖಾತೆ ಸಚಿವರು. ಈಗ ಮೊನ್ನೆ ಈ ಸಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಇದೆಲ್ಲವೂ ಶಿವಮೊಗ್ಗ, ಬೀದರು ಮತ್ತು ಧಾರವಾಡದಲ್ಲಿ ಆಗಿರೋದು. ನಿನ್ನೆ ಬಂದಿದೆ ಮಾಹಿತಿ ಬೆಂಗಳೂರಿನಲ್ಲೇ ಆಗಿದೆ ಅಂಥೇಳಿ. ನಿನ್ನೆ ಕೂಡ ಒಂದು ನನಗೆ ವಿತ್ ಪಿಕ್ಚರ್ ಕಳಿಸ್ಕೊಟ್ಟಿದ್ದಾರೆ. ಹೀಗೆ ಇದು ಎಲ್ಲ ಕಡೆ ಆಗ್ತಾ ಇದೆ. ಇದಕ್ಕೆ ನಾವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ದೀವಿ. ಅದಕ್ಕೆ ಸರ್ಕಾರಕ್ಕೆ ನೋಟಿಸ್ ಆಗಿದೆ. ಈ ಎಲ್ಲವನ್ನು ಅಂಶವನ್ನು ನಾವು ತೆಗೆದುಕೊಂಡು ಈಗ ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರಿಗೆ ನಾವೀಗ ಬೆಳಗ್ಗೆನೇ ಪತ್ರ ಕೊಡ್ತಾ ಇದ್ದೀವಿ. ಈ ರೀತಿಯಾಗಿ ನಾಳೆ ನಡೆಯುವಂಥ ಪರೀಕ್ಷೆಯಲ್ಲಿ ಇದು ಪದ್ಧತಿಗಳನ್ನೆಲ್ಲ ದಯವಿಟ್ಟು ನಿಯಮಾವಳಿಗಳಿಂದ ಹೊರಗಡೆ ತೆಗೆದು ಮಾಂಗಲ್ಯ ಸೂತ್ರ ಮತ್ತು ಜನಿವಾರ ಧರಿಸಿ ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂಥೇಳಿ ಕೇಂದ್ರ ಸರ್ಕಾರವನ್ನು ಕೂಡ ಒತ್ತಾಯಿಸಿ ಪತ್ರ ಬರಿತಾ ಇದ್ದೀವಿ. ಇದಿಷ್ಟು ಬ್ರಾಹ್ಮಣ ಸಮುದಾಯದ ಸಂಘದ ಅಧ್ಯಕ್ಷರಾದಂಥ ರಘುನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇತ್ತೀಚೆಗಷ್ಟೇ ಸದ್ದು ಮಾಡಿದ್ದಂಥ ಜನಿವಾರ ವಿಚಾರ ಈ ಮತ್ತೊಮ್ಮೆ ಸದ್ದು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸಿ ಇ ಟಿ ಪರೀಕ್ಷೆ ವೇಳೆ ಜನಿವಾರವನ್ನು ತೆಗೆಸಲಾಗಿತ್ತು. ಈಗ ಮತ್ತೆ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಜನಿವಾರವನ್ನು ಹಾಕೋ ಬರುವಂತಿಲ್ಲ ಅನ್ನುವಂಥ ಆದೇಶವನ್ನು ಹೊರಡಿಸಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಬ್ರಾಹ್ಮಣ ಸಮುದಾಯದ ಅಧ್ಯಕ್ಷರಾದಂಥ ರಘುನಾಥ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ತಾವು ಗಮನಿಸ್ಬೋದು, ಜನಿವಾರ ಅನ್ನೋಂಥದ್ದು ಅದು ಹುಟ್ಟಿನಿಂದನೂ ಕೂಡ ತಾವು ಉಪನಯನ ಎಲ್ಲ ಮಾಡಿ ಹಾಕ್ಕೊಂಡಿರ್ತೀರ. ಸರ್, ಇವತ್ತು ಅದು ಒಂದಷ್ಟು ಅಂದರೆ ಡಿವೈಸ್ಗಳನ್ನು, ವಾಚು ಅಥವಾ ಬೇರೆ ಬೇರೆ ಸಂಬಂಧಪಟ್ಟಂತೆ ಹಾಕೊಂಬರ್ಬಾರ್ದು ಅನ್ನೋಂಥ ರಿಸ್ಟ್ರಿಕ್ಷನ್ ಇದೆ. ಆದರೆ ಜನಿವಾರ ಹಾಕೊಂಬರ್ಬಾರ್ದು ಅನ್ನೋಂಥದ್ದು ಭಾಳ ಇತ್ತೀಚೆಗೆ ಚರ್ಚೆ ಆಗಿತ್ತು. ಸೊ ಈ ವಿಚಾರವಾಗಿ ತಮ್ಮ ಒಂದು ವಿಚಾರವನ್ನು ಹೇಳೋದು ಸರ್. ಮಂಗಳೂರಿನಲ್ಲಿ ನಾಳೆ ದಿನ ಬೆಳಗ್ಗೆ ರೈಲ್ವೆ ಬೋರ್ಡಿನ ನರ್ಸಿಂಗ್ ಸೂಪರ್ಡೆಂಟ್ ಹುದ್ದೆಗೆ ಪರೀಕ್ಷೆ ನಡೀತಾ ಇದೆ ಅಂಥೇಳಿ ಗೊತ್ತಾಗಿದೆ. ಅದಕ್ಕೆ ಮಂಗಳೂರಿನ ಬೋಂದೇಲ್ ವಿದ್ಯಾಕೇಂದ್ರದಲ್ಲಿ ಪರೀಕ್ಷೆ ನಡೆಯುತ್ತೆ. ಬೋಂದೇಲ್ ಬೆಸೆಂಟ್ ವಿದ್ಯಾಕೇಂದ್ರದಲ್ಲಿ ಈ ಪರೀಕ್ಷೆ ನಡೆಯುತ್ತೆ ಅಂತ ನಿನ್ನೆ ದಿನ ಗೊತ್ತಾಗಿದೆ. ಸೊ ಒಂದು 2-3 ಮಾಧ್ಯಮದವರು ನಿನ್ನೆ ದಿನ ನನಗೆ ಮಾತಾಡಿ ಈ ವಿಚಾರ ತಿಳಿಸಿದರು, ಹೀಗೆ ಈ ಥರ ಬಂದಿದೆ ಅಂತ. ಅದನ್ನು ನಾವು ತಿಳ್ಕೊಂಡಾಗ ಒಂದೇನಂತ ಹೇಳಿದ್ರೆ, ಇತ್ತೀಚೆಗೆ ಸಿ ಇ ಟಿ ಪರೀಕ್ಷೆಯಲ್ಲಿ ಕೂಡ ಇದೇ ಒಂದು ನಿಯಮಗಳನ್ನ ತೊಗೊಂಬಂದಿದ್ರು. ಅಂದರೆ ಈ ವಾಚು, ಪೆನ್ನು ಮತ್ತು ಕ್ಯಾಮ್ರಾ, ಇದು ಬೇರೆ ಬೇರೆ ಡಿಜಿಟಲ್ ಇದು ಎಲೆಕ್ಟ್ರಾನಿಕ್ ಡಿವೈಸಸ್ಸು, ಇದು ಯಾವುದೂ ತರಬಾರ್ದು, ಬೆಲ್ಟ್ಗಳು ಹಾಕ್ಕೋಬಾರ್ದು, ಇಂಥದ್ದೆಲ್ಲ ಏನೇನೋ ಅದರಲ್ಲಿ ನಿಯಮಾವಳಿಗಳಲ್ಲಿ ಇದೆ. ಅಂದರೆ ನಿಷಿದ್ಧ ಯಾವ್ಯಾವುದು ಅಂತ ಅದರಲ್ಲಿದೆ. ಆದರೆ ಅದರಲ್ಲಿ ಇನ್ನೂ ಒಂದು ಆ್ಯಡ್ ಮಾಡಿರೋದು ಈ ಜನಿವಾರ ಮತ್ತು ಈ ಒಂದು ಮಾಂಗಲ್ಯ ಸೂತ್ರ ಕೂಡ ತೆಗೆದು ಬರಬೇಕು ಅಂತ ಹೇಳಿರುವಂಥದ್ದು ತುಂಬ ಆಶ್ಚರ್ಯಕರ ಬೆಳವಣಿಗೆ ಇದು. ಮತ್ತು ಈಗ ತಾನೇ ಒಂದು ವಾರ ಕೂಡ ಆಗಿಲ್ಲ ಇದು ಸಿ ಇ ಟಿ ಪರೀಕ್ಷೆಯಲ್ಲಿ ಇಂಥದ್ದೇ ಆಗಿ ಇಷ್ಟಿದ್ದರೂ ಕೂಡ ಮತ್ತೆ ಇದನ್ನು ಮರುಕಳಿಸುವಂಥದ್ದಾಗ್ತಾ ಇದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಬ್ರಾಹ್ಮಣ ಸಮಾಜದಿಂದ. ಮತ್ತು ಒಟ್ಟು ಇದು ಹಿಂದೂ ಸಂಪ್ರದಾಯಕ್ಕೆ, ಹಿಂದೂ ಜನಾಂಗಕ್ಕೆ ಇದು ತೊಂದರೆ ಆಗುವಂಥದ್ದು. ಯಾಕೆಂದರೆ ಮಾಂಗಲ್ಯ ಸೂತ್ರ ಎಲ್ಲ ಹಿಂದೂ ಜನಾಂಗದವರು ಹಾಕ್ಕೊಳ್ಳುವಂಥದ್ದು. ಮತ್ತು ಈ ಜನಿವಾರ ಅನ್ನುವಂಥದ್ದು ಕೂಡ ಅನೇಕರು ಬ್ರಾಹ್ಮಣರು ಬಿಟ್ಟು ಅನೇಕ ಹಿಂದೂ ಸಂಪ್ರದಾಯದವರು ಕೂಡ ಜನಿವಾರವನ್ನು ಹಾಕ್ಕೊಳ್ತಾರೆ. ಜನಿವಾರದಲ್ಲಿ ಯಾವುದಾನ ಒಂದು ರೀತಿಯಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಬರುತ್ತೆ, ಅದರ ಮುಖಾಂತರವಾಗಿ ಪರೀಕ್ಷೆ ಬರೆಯೋರಿಗೆ ಅನುಕೂಲ ಆಗುತ್ತೆ ಕಾಪಿ ಮಾಡಲಿಕ್ಕೆ ಅನ್ನುವಂಥ ಒಂದು ಏನು ಸಂದೇಹ ಇದೆ, ಇದು ತುಂಬ ಹಾಸ್ಯಾಸ್ಪದ. ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ. ಇದರ ಜೊತೆಯಲ್ಲೇ ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅಂದರೆ ಮಾಂಗಲ್ಯ ಸೂತ್ರ, ಬಳೆ, ಓಲೆ ಇದೆಲ್ಲ ತೆಗೆಸ್ತಾರೆ. ಆದರೆ ಮಾಂಗಲ್ಯ ತೆಗೆಸುವಂಥದ್ದು ಮತ್ತು ಜನಿವಾರ ತೆಗೆಸುವಂಥದ್ದು ಅಥವಾ ಇದೊಂದು ಸಮುದಾಯದ ಒಂದು ಗುರುತು ಅನ್ನುವಂಥದ್ದು ಕೂಡ ಇದೆ. ಸೊ ಹೀಗಾಗಿ ಈ ಒಂದು ತೆಗೆಸೋದ್ರ ವಿರುದ್ಧವಾಗಿ ರಾಜ್ಯ ಸರ್ಕಾರಕ್ಕಾಗಲಿ ಅಥವಾ ಕೇಂದ್ರ ಸರ್ಕಾರ ಮನವಿ ಏನಾದರೂ ಮಾಡ್ತೀರಾ ಅಥವಾ ನಿಯೋಗ ಏನಾದರೂ ಭೇಟಿ ಮಾಡುವಂಥದ್ದು ಏನಾದರೂ ಇದೆಯಾ ಸಮುದಾಯದಿಂದ? ಈಗ ಒಂದು ಮಾಂಗಲ್ಯ ಸೂತ್ರ, ಮಾಂಗಲ್ಯ ಧಾರಣೆ ಅನ್ನೋದು ಒಂದು ಪವಿತ್ರವಾದ ದಿನ. ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ ಅದನ್ನು ಹಾಕ್ಕೊಳ್ಳುವಂಥ, ಅದಕ್ಕೆ ಒಂದು ಶುಭ ಮುಹೂರ್ತದಲ್ಲಿ ಅವರ ಮಾಂಗಲ್ಯ ಸೂತ್ರವನ್ನು ಮಾಂಗಲ್ಯ ಧಾರಣೆ ಆಗಿರುತ್ತೆ. ಆದರೆ ಇಂಥ ಒಂದು ಹಿಂದೂ ಸಮಾಜದ ಸಂಪ್ರದಾಯದ ಒಂದು ಪದ್ಧತಿಯನ್ನು ಯಾವುದೋ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಇದನ್ನು ತೆಗೆದಿಟ್ಟು ಬರಬೇಕು ಅಂತ ಹೇಳೋದು ಇದು ಭಾಳ ತೀವ್ರವಾಗಿ ಖಂಡಿಸ್ತೀವಿ ನಾವು. ಎರಡನೇದು, ಈ ಜನಿವಾರ ಅನ್ನೋದು ಏನು ಯಜ್ಞೋಪವೀತ ಅಂತ ಏನಿದೆ, ಇದನ್ನು ಕೂಡ ನಾವು ಶಾಸ್ತ್ರೋಕ್ತವಾಗಿ ಒಂದು ಸಂಪ್ರದಾಯವಾಗಿ ಹಿಂದಿನ
ಯಾವ ನಮ್ಮ ಹಿಂದೂ ಸಂಸ್ಕಾರಗಳ ಪದ್ಧತಿಯಲ್ಲಿ ಇದನ್ನು ಜನಿವಾರವನ್ನು ಯಜ್ಞೋಪವೀತವನ್ನು ಧಾರಣೆ ಮಾಡ್ತಾರೆ. ಈ ಯಜ್ಞೋಪವೀತವನ್ನು ತೆಗಿಬೇಕಾದ್ರೆ ಒಂದು ನಿಯಮಗಳಿದೆ, ಮತ್ತು ವಾಪಸ್ ಇದನ್ನು ಹಾಕ್ಕೊಳ್ಬೇಕಾದ್ರೆ ಅನೇಕ ಪದ್ಧತಿಗಳಿದೆ, ನಿಯಮಗಳಿದೆ. ಅದಕ್ಕೆ ಗಾಯತ್ರಿ ಜಪಗಳು ಮಾಡಬೇಕಾಗಿದೆ. ಹೀಗಿರಬೇಕಾದ್ರೆ ಏಕಾಏಕಿ ಈ ಜನಿವಾರವನ್ನು ಅಥವಾ ಮಾಂಗಲ್ಯ ಸೂತ್ರವನ್ನು ತೆಗೆಸುವಂಥದ್ದು ತುಂಬ ಹಿಂದೂ ಸಮಾಜಕ್ಕೆ ಒಂದು ರೀತಿಯಾದ ವಿರುದ್ಧವಾದ ನೀತಿಯನ್ನು ಈ ಒಂದು ಪರೀಕ್ಷಾ ಅಧಿಕಾರಿಗಳು ಅಥವಾ ಯಾವುದೇ ಇರ್ಬೋದು, ಅದು ರಾಜ್ಯ ಸರ್ಕಾರದೇ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದವರೇ ಇರ್ಬೋದು, ಈ ಧೋರಣೆ ಅನುಸರಿಸ್ತಾ ಇರೋದು ತುಂಬ ಖಂಡನೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೆ ಈ ಮುಂದೆ ನಾಳೆ ಬರೆಯುವಂಥ ಈ ಒಂದು ಪರೀಕ್ಷೆಯಲ್ಲಿ ಕೂಡ ಇದೆರಡಕ್ಕೂ ಎಕ್ಸಮ್ಷನ್ ಮಾಡಿ ಜನಿವಾರ ತೆಗಿದಿರಾನೇ, ಮಾಂಗಲ್ಯ ಸೂತ್ರನ ತೆಗಿದಿರಾನೇ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಎಲ್ಲ ಈ ಸರ್ಕಾರದ ಅಧಿಕಾರಿಗಳಲ್ಲಿ ನಾನು ವಿನಂತಿಸ್ಕೊಳ್ತೀನಿ. ಕೇಂದ್ರ ಸರ್ಕಾರಕ್ಕೆ ಏನಾದರೂ ಪತ್ರ ಬರೀತಾರೆ? ಯಾಕಂತಂದರೆ CET ಎಕ್ಸಾಮ್ ಆದರೆ ಇಲ್ಲಿಂದ ರಾಜ್ಯದ್ದು, ಆದರೆ ರೈಲ್ವೆ ಇಲಾಖೆ ವಿಚಾರ ಅಂತ ಬಂದಾಗ ಅದು ಕೇಂದ್ರಕ್ಕೆ ಬರುತ್ತೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಏನಾದರೂ ಮನವಿ ಮಾಡ್ತೀರಾ? ಪ್ರಧಾನಿಗಳಿಗೆ ಪತ್ರ ಅಥವಾ ಬೇರೆ ಬೇರೆ ಇಲಾಖೆ? ಸೋಮಣ್ಣ ಅವರು ಕೂಡ ಇಲ್ಲೇ ಇದ್ದಾರೆ, ರಾಜ್ಯ ರೈಲ್ವೆ ಖಾತೆ ಸಚಿವರು. ಈಗ ಮೊನ್ನೆ ಈ CET ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಇದೆಲ್ಲವೂ ಶಿವಮೊಗ್ಗ, ಬೀದರು ಮತ್ತು ಧಾರವಾಡದಲ್ಲೇ ಆಗಿರೋದು. ನಿನ್ನೆ ಬಂದಿದೆ ಮಾಹಿತಿ ಬೆಂಗಳೂರಿನಲ್ಲೇ ಆಗಿದೆ ಅಂಥೇಳಿ. ನಿನ್ನೆ ಕೂಡ ಒಂದು ನನಗೆ ವಿತ್ ಪಿಕ್ಚರ್ ಕಳಿಸ್ಕೊಟ್ಟಿದ್ದಾರೆ. ಹೀಗೆ ಇದು ಎಲ್ಲ ಕಡೆ ಆಗ್ತಾಯಿದೆ. ಇದಕ್ಕೆ ನಾವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ದೀವಿ. ಅದಕ್ಕೆ ಸರ್ಕಾರಕ್ಕೆ ನೋಟಿಸ್ ಆಗಿದೆ. ಈ ಎಲ್ಲವನ್ನು ಅಂಶವನ್ನು ನಾವು ತೆಗೆದುಕೊಂಡು ಈಗ ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರಿಗೆ ನಾವೀಗ ಬೆಳಗ್ಗೆನೇ ಪತ್ರ ಕೊಡ್ತಾ ಇದ್ದೀವಿ. ಈ ರೀತಿಯಾಗಿ ನಾಳೆ ನಡೆಯುವಂಥ ಪರೀಕ್ಷೆಯಲ್ಲಿ ಇದು ಪದ್ಧತಿಗಳನ್ನೆಲ್ಲ ದಯವಿಟ್ಟು ನಿಯಮಾವಳಿಗಳಿಂದ ಹೊರಗಡೆ ತೆಗೆದು ಮಾಂಗಲ್ಯ ಸೂತ್ರ ಮತ್ತು ಜನಿವಾರ ಧರಿಸಿ ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂಥೇಳಿ ಕೇಂದ್ರ ಸರ್ಕಾರವನ್ನು ಕೂಡ ಒತ್ತಾಯಿಸಿ ಪತ್ರ ಬರಿತಾ ಇದ್ದೀವಿ. ಇದಿಷ್ಟು ಬ್ರಾಹ್ಮಣ ಸಮುದಾಯದ ಸಂಘದ ಅಧ್ಯಕ್ಷರಾದಂಥ ರಘುನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.